ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಶುಕ್ರವಾರದ ವ್ಲಾಗ್ ಆಗಿರ್ತೈತೆ ರೀ. ಬೆಳಗ್ಗೆ ನಾನು ಹೊಸ್ತಿಲ ಹತ್ರ ಯಾವ ರೀತಿ ಇವತ್ತು ರಂಗೋಲಿ ಹಾಕಿನ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ರೀ. ಇವತ್ತಿನ ಡಿಸೈನ್ ನಿಮ್ಗೆ ಇಷ್ಟ ಆದರೆ ನೀವು ಹೊಸ್ತಿಲ ಹತ್ರ ಹಾಕಿ ಚಂದ ಅನಿಸ್ತೈತಿ. ಅದಕ್ಕಂತೇಳ್ಬಿಟ್ಟು ಈ ಡಿಸೈನ್ ತೋರ್ಸಾಕತ್ತೀನಿ ನೋಡಿರಿ. ಸಿಂಪಲಾಗಿ ಈಸಿಯಾಗಿ ತೆಗಿಯೋದು ತೋರಿಸಿನಿ ರೀ ನಾನು. ಯಾಕಂದ್ರೆ ಬರ್ದಿರೋರಿಗೆಲ್ಲ ನೀವು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತೇಳ್ಬಿಟ್ಟು ರಂಗೋಲಿನ ನೋಡ್ಕೊಂಬರ್ರಿ ಫಸ್ಟು. ಫ್ರೆಂಡ್ಸ್, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿರಿ. ಇವತ್ತಿನ ವಿಡಿಯೋದೊಳಗೆ ನಾನು ಹೀರೆಕಾಯಿ ಪಲ್ಯ ಸಿಂಪಲಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ತೋರಿಸೀನಿ ರೀ. ಆಮೇಲೆ ರೊಟ್ಟಿ ಮಾಡಿದ್ದು ತೋರಿಸಿದ್ದೀನಿ ವಿಡಿಯೋನ. ಆಮೇಲೆ ನಾನು ಸಣ್ಣ ಸೈಡಿಗೆ ಹಾಕೋ ಕಿವಿಯನ್ನು ತೊಗೊಂಡಿನಿ ರೀ, ಇಯರಿಂಗ್ಸು. ಅದನ್ನು ಯಾವ ಥರ ಡಿಸೈನ್ ತೊಗೊಂಡಿನಿ ಅಂತೇಳ್ಬಿಟ್ಟು ಈ ವಿಡಿಯೋದಾಗ ತೋರಿಸೀನಿ ರೀ. ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೆ ನೋಡಿರಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ. ರಾತ್ರಿ ಪಾಲಕ್ ಸಾರು ಉಳಿದೈತ್ರಿ. ಸಂಜೆಗೆ ಪಾಲಕ್ ಸಾರು ಮಾಡಿದ್ದೆ ನೋಡಿರಿ ನಾನು. ಅದನ್ನು ಸ್ವಲ್ಪ ಕಾಯ್ಸಕ್ಕಿಟ್ಟೀನಿ. ಸೈಡಿನ ಚಾಕು ಇಟ್ಟಿದ್ದೆ ಹಂಗೆ. ಆಮೇಲೆ ಇವತ್ತಿನ ರಂಗೋಲಿ ಯಾವ ರೀತಿ ಆಯ್ತು ಅಂತ ಹೇಳ್ರಿ. ಡಿಸೈನ್ಸ್ ನಿಮ್ಗೆ ಇಷ್ಟ ಆಗ್ಲಿಕ್ಕತ್ತಿದ್ರೆ ಹೇಳ್ರಿ. ನಾನು ಡೈಲಿ ಹೊಸ ಡಿಸೈನ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ, ಸಿಂಪಲಾಗಿ ಯಾವ ರೀತಿ ತೆಗಿಯೋದು ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ನಿನ್ನೆ ಸಂಜೆಗೆ ಅಂದ್ರೆ ಗುರುವಾರ ಸಾಯಂಕಾಲ ರೀ ಕಿವಿಯನ್ನು ತೊಗೊಂಡು ಬಂದಿದ್ದೆ ರೀ. ಇಯರಿಂಗ್ಸ್ ಸೈಡಿಗೆ ಹಾಕೋತೀವಿ ನೋಡ್ರಿ, ಅವು ತೊಗೊಂಡ್ಬಂದಿನಿ. ಇದನ್ನು ಒಂದೊಂದೇ ನಾವು ನೋಸ್ ಪಿನ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಮುಗ್ಬಟ್ಟು ಚಂದ ಅನ್ನಿಸ್ತಾವೆ ರೀ. ಆಮೇಲೆ ಸೈಡಿಗೆ ನಂದು ಒಂದು ಕಳ್ಕೊಂಬಿಟ್ಟಿನಿ ರೀ. ಹಿಂಗಾಗಿ ಒಂದೇ ಆಗಿತ್ತು, ಒಂದು ವೀಕಿಂದ ಹೋಗೋದು ಆಗೋಲಾಗಿತ್ತು ನನಗೆ. ಅದಕ್ಕಂತೇಳಿ ಇವತ್ತು ಹೋಗಿ ತೊಗೊಂಡು ಬಂದೆ ನಾನು. ಹೆಂಗದ ಅಂತೇಳ್ಬಿಟ್ಟು ಹೇಳ್ರಿ ಫ್ರೆಂಡ್ಸ್. ಆಮೇಲೆ ಅಡುಗೆ ಮಾಡಾಕತ್ತೀನಿ ನೋಡ್ರಿ. ಹೀರೆಕಾಯಿ ಪಲ್ಯ ಮಾಡಾಕತ್ತಿದ್ದೆ ರೀ. ಹೀರೆಕಾಯಿ ಪಲ್ಯನ ಫಸ್ಟು ಚೆಂದಂಗೆ ಅವೆಲ್ಲ ಮೇಲಿಂದ ಇದು ತೆಗೆದು ಸಿಪ್ಪೆಲ್ಲ ಚೆಂದ ತೆಗೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಳೆದು ಕೇಸರಿ. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಹಾಕಿ, ಆಮೇಲೆ ಟೊಮೆಟೊ ಒಂದು ದೊಡ್ಡ ಸೈಜ್ ಇರೋದನ್ನು ಟೊಮೆಟೊನ ಹಾಕ್ಕೊಂಡಿನಿ ಕಟ್ ಮಾಡಿ. ಆಮೇಲೆ ಖಾರ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರನ ಹಾಕ್ಕೊಳ್ಳೋದು ನೋಡ್ರಿ. ಮಸಾಲೆ ಖಾರನ ಹಾಕಿನ್ರಿ ನಾನು ಇಲ್ಲಿ. ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಶೇಂಗಾ ಪೌಡ್ರ್ ಹಾಕೋದು, ಸ್ವಲ್ಪ ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಪಲ್ಯಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳೋದು ನೋಡಿರಿ. ಯಾಕಂದ್ರೆ ಜಾಸ್ತಿ ಆದರೂ ಸರಿ ಅನ್ಸಂಗಿಲ್ಲ ರೀ ಶೇಂಗಾ. ಅದಕ್ಕೆ ನೋಡಿ ಹಾಕ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಶೇಂಗಾ ಪೌಡ್ರನ್ನ ಇಷ್ಟು ಹಾಕ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ ಹೀರೆಕಾಯಿನ
ಹಾಕ್ಕೊಳ್ಳೋದು ರೀ. ನಮ್ಗೆ ಯಾವ ರೀತಿ ಸೈಜಲ್ಲಿ ಕಟ್ಬೇಕು ಮಾಡ್ಕೋಬೇಕು ಅನಿಸುತ್ತೆ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೊಬೋದು ರೀ ಅದನ್ನು. ಆಮೇಲೆ ಇದನ್ನೇ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮಾಡ್ಕೊಬೋದು. ಸ್ವಲ್ಪ ಬೆಲ್ಲ ಹಾಕ್ಬೋದು ಇದಕ್ಕೆ. ನನಗೆ ಬೆಲ್ಲನ ಹಾಕಕ್ಕೆ ಹೋಗಲ್ಲ ರೀ, ನಮ್ಮನೆಯವ್ರಿಗೆ ಸ್ವಲ್ಪ ಇಷ್ಟ ಆಗೋಲ್ಲ ಸ್ವೀಟು. ಅದಕ್ಕಂತ ಹೇಳಿಬಿಟ್ಟು ಪಲ್ಯಗಳಿಗೆ ಯಾವುದಕ್ಕೂ ನಾನು ಅಷ್ಟೊಂದು ಹಾಕಕ್ಕೆ ಹೋಗಂಗಿಲ್ಲ. ನನಗಿಷ್ಟ ಬಟ್ ಹಾಕಿಸ್ಕೊಡಲ್ಲ, ನಮ್ಮನೆಯವ್ರು ಬೈತಾರೆ ರೀ, ಇಷ್ಟ ಆಗಲ್ಲ ಅವರಿಗೆ. ಅದರ ಸಲುವಾಗಿ ನಾನು ಅದನ್ನು ಹಾಕಕ್ಕೆ ಹೋಗಲ್ಲ. ಚೆಂದಂಗೆ ಸ್ವಲ್ಪ ಕುದಿಯೋವರೆಗೂ ಇದನ್ನು ಚೆಂದಂಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಹೀರಿಕಾಯಿ ಎಲ್ಲ, ಅಲ್ಲಿವರೆಗೆ ಇದನ್ನು ಚೆಂದಂಗೆ ನಾವು ಕುದಿಸ್ಕೋಬೇಕಾಗ್ತೈತೆ ನೋಡಿರಿ ಒಗ್ಗರಣೆ ಹೊಡೆದಿಂದ. ಅಷ್ಟೇ, ಇದು ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತೈತೆ ರೀ ಪಲ್ಯ. ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ತೊಗೊಳ್ಬೋದು, ಚಲೋ ಅನಿಸ್ತೈತೆ ರೀ. ರೈಸ್ ಜೊತೆನೂ ಚಲೋ ಅನಿಸ್ತೈತೆ ಸ್ವಲ್ಪ ಅಳಸು ಮಾಡಿದ್ರೆ. ಆಮೇಲೆ ಹೀರಿಕೆ ಸಾರಂತೂ ಮಾಡ್ತಾರೆ, ಸ್ವಲ್ಪ ಅಳಸು ಮಾಡಿಬಿಟ್ಟು ಅದು ಟೇಸ್ಟ್ ಇರ್ತೈತಿ. ನಮ್ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ, ಸ್ವಲ್ಪ ಭಾಳ ತಿಳಿಯಾದ್ರೆ. ಅದ್ರ ಸಲ ನಾನು ಸ್ವಲ್ಪ ಗಟ್ಟಿನೇ ಮಾಡಿರ್ತೀನಿ ರೀ, ನೀರು ಕಡಿಮೆ ಹಾಕ್ಕೊಂಡು. ನಿಮ್ಗೆ ಬೇಕಿದ್ರೆ ಸ್ವಲ್ಪ ಅಳಸು ಮಾಡ್ಕೊಳ್ಬೋದು. ರೈಸ್ ಜೊತೆನೂ ಚಲೋ ಅನಿಸ್ತೈತೆ ರೀ. ಈಗ ನೋಡಿರಿ ಪಲ್ಯ ಚೆಂದ ಆಗೈತಿ. ಅದಕ್ಕೆ ರೊಟ್ಟಿ ಮಾಡಾಕತ್ತೀನಿ ರೀ. ಇವತ್ತು 4 ದಿವಸ ಆಯ್ತು ರೊಟ್ಟಿನೇ ಮಾಡಿದ್ದಿಲ್ಲ ನಾನು. ಅದಕ್ಕೆ ನಾಳೆ ಏಕಾದಶಿ ಮತ್ತು ನಾಳೆ ಏನೋ ಅಡುಗೆ ಅಷ್ಟೊಂದು ಮಾಡೋದು ಇರೋದಿಲ್ಲ ನಂಗೆ. ಅದಕ್ಕೆ ಇವತ್ತು ರೊಟ್ಟಿ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡಾಕತ್ತೀನಿ ನೋಡಿರಿ ನಾನು. ಬೆಳಗ್ಗೆ ಅಷ್ಟೊಂದೇನು ರೊಟ್ಟಿ ಹಾಕಕ್ಕೆ ಹೋಗಲ್ಲ ರೀ, ಒಂದು 6 ಅಥವಾ 7 ರೊಟ್ಟಿ ಹಾಕಿರ್ತೀನಿ ನೋಡಿರಿ. ಇವತ್ತಂತೂ ಒಂದು 5-6 ಅಷ್ಟೇ ಹಾಕಿದ್ರೆ ತಂದ್ಕೊಂಡು 7 ಆಗ್ಯಾವ ನೋಡಿರಿ ಇವತ್ತು ರೊಟ್ಟಿ. ಜಾಸ್ತಿ ಏನು ಹಾಕಕ್ಕೆ ಹೋಗಂಗಿಲ್ಲ ರೀ. ಆಮೇಲೆ ಮತ್ತೆ ಬೇಕಿದ್ರೆ ಸಾಯಂಕಾಲ ಮಾಡ್ಕೊಳಕ್ಕೆ ಬರ್ತೈತಿ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ. ಈ ರೀತಿ ಬೆಳಗ್ಗೆ ಅಡುಗೆ ಮಾಡಿ ಊಟ ಮಾಡಿಬಿಟ್ರಿ ಸಾಯಂಕಾಲ 4 ಗಂಟೆವರೆಗೂ ಹೊಸಾಗಂಗಿಲ್ಲ ನೋಡಿರಿ. ಸಾಯಂಕಾಲ ಸ್ವಲ್ಪ ಬೇಕಿದ್ರೆ ಚಾದ ಕಾಫಿನ ಕುಡ್ಕೊಂಡು ಒಮ್ಮೆ ರಾತ್ರಿ ಊಟ ಮಾಡ್ಬೋದು, ಇಲ್ಲ ಲೈಟಾಗಿ ಒಂದು ರೊಟ್ಟಿನ ತಿನ್ಬೋದು ನೋಡಿರಿ. ಈ ನಾಷ್ಟ ಮಾಡಿದ್ರೆ ಏನಾಗ್ಬಿಡ್ತೈತೆ ರೀ ಅಂದ್ರೆ, ನಾಷ್ಟ ಒಂದು 9 ಗಂಟೆಗಾದ್ರೂ ಮತ್ತೆ 1 ಗಂಟೆಗೆ ಊಟಕ್ಕೆ ರೆಡಿ ಆಗ್ಬೇಕು ರೀ. ಇಡೀ ದಿನ ಅಡುಗೆ ಮನೆಯೊಳಗೆ ಕೂತಂಗೆ ಆಗ್ಬಿಡ್ತೈತಿ. ಅದಕ್ಕೆ ನಾನು ಜಾಸ್ತಿ ನಾಷ್ಟ ಮಾಡೋದು ಭಾಳ ಕಡಿಮೆ ಆಗ್ತೈತೆ ರೀ. ಯಾಕಂದ್ರೆ ನಾನ್ ಸ್ಟಾಪ್ ಕೆಲಸ ಆಗ್ಬಿಡ್ತೈತೆ ರೀ. ಆದ್ರೆ ನಾವು ಇಬ್ಬರೇ ಇದ್ದರೆ ಹಿಂಗೆ ಅದ ರೀ. ಜಾಸ್ತಿ ಜನ ಇದ್ರೆ ಭಾಳ ಕಷ್ಟ ಅನ್ನಿಸ್ಬಿಡ್ತೈತೆ ನೋಡಿರಿ. ನಾಷ್ಟ ಮಾಡಿ ಅಡುಗೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಅಡುಗೆ ಮನೆಯಿಂದ ಹೊರಗಡೆನೇ ಬರೋಕ್ಕಾಗಲ್ಲ, ಅದರಲ್ಲೇ ಕುಂದ್ರಬೇಕಾಗ್ತೈತಿ ಪಾಪ. ಅದಕ್ಕಂತೇಳ್ಬಿಟ್ಟು ನಾನು ಜಾಸ್ತಿ ಅಡುಗೆನೇ ಮಾಡ್ತೀನಿ ರೀ. ಅವರು ಸ್ವಲ್ಪ ಊಟ ಮಾಡಿ ಹೋಗ್ಬಿಟ್ರಂದ್ರೆ ನನಗೂ ಸ್ವಲ್ಪ ಮಧ್ಯಾಹ್ನ ಹೊಸ ಆಯ್ತು ಅಂದ್ರೆ ಸ್ವಲ್ಪ ತಿನ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಸಾಯಂಕಾಲ ಮತ್ತೇನಾದ್ರು ಫ್ರೆಶ್ಶಾಗಿ ಮಾಡ್ಕೊಬೋದು, ಅಡುಗೆನೂ ಮಾಡ್ಕೊಳ್ಬೋದು. ಬೇಡ ಅಂದ್ರೆ ಸ್ವಲ್ಪ ಲೈಟ್ ಬಿಸಿ ಬಿಸಿ ನಾಷ್ಟ ಏನಾದರೂ ಉಪ್ಪಿಟ್ಟು ಅವಲಕ್ಕಿನೋ ಸುಸ್ಲಾನೋ ಏನೋ ಒಂದು ಮಾಡಿ ಮುಗಿಸ್ಬಿಡೋದು ನೋಡಿರಿ. ನಾಳೆ ಏಕಾದಶಿ ಅದ ನೋಡಿರಿ. ನಾಳೆ ಏಕಾದಶಿ 4ನೇ ಏಕಾದಶಿ ಮಾಡಿದರೆ ನಾನು 5 ಏಕಾದಶಿ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ರಾಯರಿಗೆ. ಅದು 5 ಕಂಪ್ಲೀಟ್ ಆಗೋಲಾಗ್ಯವ್ರಿ. ಏನೇನೋ ನೆನಪುಗಳು ಬಂದು ಬರೀ ಸ್ಕಿಪ್ ಮಾಡೋದಾಗೈತೆ. ನಾನು ನಾಳೆ ಏಕಾದಶಿ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಹಿಂಗಾಗಿ ನೋಡೋಣ ನಾಳೆ ಹೆಂಗಿರ್ತದೆ ಅಂತೇಳ್ಬಿಟ್ಟು ಇವತ್ತಿನ ಪಲ್ಯ ಆಮೇಲೆ ರಂಗೋಲಿ ರೊಟ್ಟಿ ಏನೋ ಒಂದು ಈ ಒಂದು ವ್ಲಾಗಲ್ಲಿ ನಿಮ್ಗೆ ಏನಾದರೂ ಯಾವುದೊಂದು ಕಾರಣಕ್ಕೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ. ಯಾರೇನೂ ಸಬ್ಸ್ಕ್ರೈಬ್ ಆಗ್ದೇ ನಮ್ಮ ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಆಯ್ತು ರೀ. ರೊಟ್ಟಿ ಅಂತೂ ಒಂದು 7 ರೊಟ್ಟಿ ಹಾಕಿದ್ದೆ ನಾನು. ಪಲ್ಯ ಎಷ್ಟು ಮಾಡಿದ್ದೆ, ಬೇರೆ ಏನೂ ಮಾಡೋಕ್ಕಾಗಲ್ಲ ರೀ, ಸ್ವಲ್ಪ ಲೇಟ್ ಮಾಡಿದ್ದಿದ್ದೆ ಇವತ್ತು. ಅದಕ್ಕಂತ ಹೇಳ್ಬಿಟ್ಟು ಇಷ್ಟೇ ಮಾಡಿಬಿಟ್ಟಿನಿ ರೀ ಇವತ್ತು. ಏನು ಚಟ್ನಿ ಸಡಿಗೋದೇನೆ ಅದು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನಮ್ಮನೆಯವ್ರಿಗೆ ಊಟಕ್ಕೆ ರೆಡಿ ಮಾಡಬೇಕಲ್ರಿ, ಟೈಮ್ ಆಗಿತ್ತು ಫ್ರೆಂಡ್ಸ್. ಈಗ ಅಡುಗೆ ಎಲ್ಲ ರೆಡಿ ಆಗೈತೆ ರೀ. ಸ್ವಲ್ಪ ಹಿಂಡಿ ಮೊಸರು ಶೇಂಗಾದ ಹಿಂಡಿ ಇತ್ತು, ಇಷ್ಟೇ. ಏನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು, ಲೇಟ್ ಮಾಡಿದ್ದೆ ನಾನು. ಅದಕ್ಕಂತೆ ಇಷ್ಟೇ ಮಾಡಿ ನೋಡಿರಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.